ಮನೋಜ್ ಸರ್, ಇವಾಗ ನೀವು ಓಮಲ್ಲಿಗೆ ಸಕ್ಸಸ್ ಆಗಿದ್ದ ಬಗ್ಗೆ ಹೇಳಿದ್ರಿ. ನಮಗೂ ಸಕ್ಸಸ್ ಇದೆ, ನಾವು ನೋಡಿದ್ವಿ, ಖುಷಿ ಪಟ್ಟಿದ್ದೀವಿ. ಇಂದ್ರಧನುಸ್ಸು ನೋಡಿದ್ದೀವಿ, ದರ್ಬಾರು ನೋಡಿದ್ವಿ. ಇತ್ತೀಚಿನ ನಿಮ್ಮ ದರ್ಬಾರ್ ಸಿನಿಮಾ ನಿರ್ದೇಶಕರಾಗಿ ನೀವು ದರ್ಬಾರ್ ಮಾಡಿದ್ರಿ. ಏನು ನಿಮ್ಮ ದರ್ಬಾರ್? ಅದು ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಸತೀಶ್ ಅಂತ ಅವರು ಪ್ರೊಡ್ಯೂಸರು, ಅವರೇ ಪ್ರೊಡ್ಯೂಸರು, ಅವರೇ ಹೀರೋ, ಕತೆ, ಚಿತ್ರಕಥೆ, ಸಂಭಾಷಣೆ ಅವ್ರದ್ದೇ. ಆದರೆ ನಾನು ಯಾಕೆ ಒಪ್ಕೊಂಡೆ ಅಂತಂದರೆ, ನನ್ನ ಅಭಿರುಚಿಗೆ ತಕ್ಕ ಹಾಗೆ ಒಂದು ರಾಜಕೀಯ ವಿಡಂಬನೆ ಇರುವಂಥ ಸಿನಿಮಾ ಅದು. ನಾನು ಕಾರ್ಟೂನಿಸ್ಟ್ ಆಗಿದ್ದರಿಂದ ರಾಜಕೀಯ ವ್ಯಕ್ತಿಗಳನ್ನ ಕಿಂಡ್ಲ್ ಮಾಡೋದು, ಅವರ ಕಾರ್ಟೂನ್ ಬರೆಯೋದು ಇದೆಲ್ಲ ಮಾಡ್ತಿದ್ದರಿಂದ ಈ ಸಿನಿಮಾದಲ್ಲಿ ರಾಜಕೀಯವನ್ನೇ ಅದರಲ್ಲಿ ಒಂದು ಹಾಡಿದೆ, ಉಪೇಂದ್ರ ಅವರು ಹಾಡಿದ್ದು, ಬಂದೇ ಬಿಡ್ತು ಊರಬ್ದಂಗೆ ನಡೆಯೋ ಎಲೆಕ್ಷನು, ಗೊತ್ತಿದ್ರೂ ಮನೆ ಹಾಳರನ್ನು ಮಾಡೋಕ್ಕೆ ಸೆಲೆಕ್ಷನು ಅಂತ. ಇದು ಈ ಹಾಡು ಪೂರ್ತಿ ರಾಜಕೀಯದವ್ರನ್ನ ಬೈದಿದ್ದರೂ ಕೂಡ ಕಾಮಿಕ್ಕಾಗಿ ಬೈದಿದ್ದು. ಸೊ ಅಂದರೆ ಇಡೀ ಸಿನಿಮಾ ಆ ಥರ ಇದರಿಂದ ನನಗೆ ಒಂದು ತೃಪ್ತಿ ಇದೆ. ದರ್ಬಾರ್ ಸಿನಿಮಾ ಜನ ನೋಡದಿದ್ದಿರ್ಬೋದು, ಆದರೆ ಇತ್ತೀಚೆಗೆ ಕೆಲವರು ನೋಡಿದವರು ಅದನ್ನು ತುಂಬ ಕಾಮಿಡಿ ಸೀನ್ಸನ್ನು ತುಂಬ ಚೆನ್ನಾಗಿದೆ. ಅದರಲ್ಲಿ ಕೊನೆಯಲ್ಲಂತೂ ಒಳ್ಳೆ ಸಂದೇಶ ಇದೆ ಅಂತ. ಯಾಕಂದರೆ ಆ ಚಿತ್ರದಲ್ಲಿ ಹೀರೋ ಸೋಲ್ತಾನೆ. ನಿಮಗೆ ಬೇರೆ ಯಾವ ಸಿನಿಮಾದಲ್ಲೂ ಅದೇ ನಾವು ಕಾಶಿನಾಥ್ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಆ ಸಿನಿಮಾ ಒಂದು ಸಾಕ್ಷಿ. ಯಾಕಂದರೆ ಹೀರೋ ಅದರಲ್ಲಿ ಸೋಲ್ತಾನೆ, ಇಲೆಕ್ಷನ್ನಲ್ಲಿ ಅಟ್ಟರ್ ಫ್ಲಾಪ್ ಆಗಿಬಿಡ್ತಾನೆ. ಯಾರೋ ಒಬ್ಬ ಪೊರ್ಕಿ ಭಾಳ ಕಚ್ಚಡ 3rd ಕ್ಲಾಸ್ ತೊಟ್ಟಿ ನನ್ನ ಮಗ ಗೆಲ್ತಾನೆ, ಗೆದ್ದು ಊರು ಹಾಳು ಮಾಡ್ತಾನೆ. ಆಗ ಊರವರೆಲ್ಲ ಬಂದು ನಾವು ತಪ್ಪು ಮಾಡಿದ್ವಿ, ನಿನ್ನನ್ನು ಸೋಲಿಸಿದ್ವಿ ಹಾಗೆ ಅಂತ ಹೇಳ್ತಾರೆ, ನೀನು ಮತ್ತೆ ಬರಬೇಕು ಹಾಗೆ ಅಂತ. ಆವಾಗ ಅವನು ಹೇಳ್ತಾನೆ, ಒಳ್ಳೆ ಕೆಲಸ ಮಾಡೋಕ್ಕೆ ರಾಜಕೀಯಕ್ಕೆ ಬರಬೇಕಾಗಿಲ್ಲ, ರಾಜಕೀಯದಲ್ಲಿ ಇಲ್ಲದೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಒಬ್ಬ ಮಹಾನುಭಾವ ಇದ್ದಾರೆ, ನಾನು ಅವ್ರ ದಾರಿಯಲ್ಲಿ ನಡೀತೀನಿ ಅಂತ ಪುನೀತ್ ಅವ್ರ ಫೋಟೋ ತೋರಿಸಿ ಮುಗಿಸ್ತೀವಿ. ಇದು ಮೆಸೇಜ್ ಅದರಲ್ಲಿ ಲಾಸ್ಟಿಗೆ. ಲಾಸ್ಟ್ ಸಿನಿಮಾ ಅಲ್ಲ, ಹಿಂದಿನ ಸಿನಿಮಾ ಅಂತ ನಾನು ನಿಮ್ಗೆ ಹೇಳಿದೆ. ಮುಂದಿನ ಸಿನಿಮಾ ಯಾವ್ದಾದ್ರು ಪ್ಲಾನ್ ಇದೆಯಾ ಸರ್? ಅಯ್ಯೋ, ಪ್ಲ್ಯಾನಿಂಗ್ ಮಾಡ್ತಾನೆ ಇರ್ತೀನಿ ಪ್ರತಿ ವರ್ಷ ಒಬ್ಬೊಬ್ರು ಪ್ರೊಡ್ಯೂಸರ್ ಬರ್ತಾರೆ, ಕಾಗಿ ಆರಿಸಿ ಹೋಗ್ತಾರೆ ಅಷ್ಟೇ. ಇಲ್ಲ, ಈ ವರ್ಷದ ಮೇಲೆ ಅದು ಇನ್ಮೇಲೆ ಅದು ಚೆನ್ನಾಗಲಿ, ಕಾಶಿನಾಥ್ ಅವ್ರ ಬಗ್ಗೆ ನೆನೆಸ್ಕೊಂಡಿದ್ದೀವಿ, ಕಾರ್ಯಕ್ರಮ ಮಾಡಿದ್ದೀವಿ, ಗುರುವಿನ ನಿಮ್ಗೆ ಕೃಪೆ ಇದ್ದೇ ಇರುತ್ತೆ ಅಲ್ವಾ? ಖಂಡಿತವಾಗ್ಲೂ, ಖಂಡಿತ ಒಂದು ಉಪಯುಕ್ತವಾದ ಕಾರ್ಯಕ್ರಮ ಅಂತ ನಾವು ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಸರ್, ಅಲ್ವಾ? ನಮ್ಮ ಏನು ತುಂಬ ಮನಸ್ಸಿನಿಂದ ನೀವು ಹೇಳಿದಕ್ಕೆ ಒಪ್ಕೊಂಡು ಬಂದ್ರಿ ಇಬ್ರು. ಅದು ನಾವು ಕಾಶಿನಾಥಿಗೆ ಕೊಡುವಂತಹ ಗೌರವ ಅಷ್ಟೇ, ನಿಮಗೆ ನಾವು ಕೊಡುವಂತಹ ಒಂದು ಗೌರವ ಆಗ್ಬೋದು. ಖಂಡಿತ ಅವರ ಆಶೀರ್ವಾದ ಇದ್ದಿದ್ದಕ್ಕೆ ನಾನು ಇನ್ನೂ ಇದ್ದೀನಿ ಚಿತ್ರರಂಗದಲ್ಲಿ. ಒಟ್ಟಾರೆ ಈ ಕಾರ್ಯಕ್ರಮ ಏನು ಅನಿಸ್ತು ಮೇಡಮ್? ತುಂಬ ಖುಷಿ ಆಯಿತು. ನಮ್ಮ ಕಾಶಿನಾಥ್ ಸರ್ನ ನೆನೆಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ, ನೆಲ್ಮಗ್ಲು ಚಾನಲ್ ಅವ್ರಿಗೆ ತುಂಬ 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 ಧನ್ಯವಾದಗಳು. ಹೀಗೆ ನಿಮ್ಮ ಸಾಧನೆ ಕಾರ್ಯಕ್ರಮಗಳು ಮುಂದುವರ್ಕೊಂಡು ಹೋಗಲಿ, ಒಳ್ಳೆಯದಾಗಲಿ. ಖಂಡಿತ ಕಲಾವಿದರು ನೀವೆಲ್ಲ ನಮಗೆ ಜೊತೆಯಲ್ಲಿ, ಅದು ನಮ್ಮ ಮನೋಹರ್ ಸರ್ ಜೊತೆ ಇವತ್ತು ನಾನು ಇಂಟರ್ವ್ಯೂ ಕೂತ್ಕೊಂಡು ಒಂದು ಮಾತಾಡ್ತಿರೋದು ನನಗಂತೂ ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಯೋಗ ನಿಮ್ಮ ಈ ನೆಲಮುಗಿಲು ಚಾನಲು ನೆಲದಿಂದ ಮುಗಿಲು ಮುಟ್ಟಿ ಒಳ್ಳೆ ಕೀರ್ತಿಶಾಲಿಯಾಗಿ ಎಲ್ಲ ಜನಪ್ರಿಯ ಒಂದು ಮಾಧ್ಯಮ ಆಗಲಿ, ಜನಕ್ಕೆ ಇಷ್ಟ ಆಗಲಿ ಅಂತ ನಾನು ಇದರಲ್ಲಿ ಇನ್ನಷ್ಟು ತಾರೆಯರು, ಪ್ರಸಿದ್ಧ ತಾರೆಯರು ಇದರಲ್ಲಿ ನಿಮ್ಮ ಸಂದರ್ಶನದಲ್ಲಿ ಬರಲಿ ಅಂತ ನಮ್ಮ ಹಾರೈಕೆ. ಖಂಡಿತ ಸರ್, ನಮ್ಮ ಕಡೆಯಿಂದನೂ ಅಭಿನಯ ಮಾಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ, ಪಾತ್ರಗಳು ಸಿಗಲಿ, ಧಾರಾವಾಹಿಗಳಲ್ಲಿ ಏನು ಪ್ರತಿದಿನ ಟಿ ವಿ ಮುಂದೆ ಅವರು ಎಲ್ಲರ ಮನೆಗಳಿಗೆ ಉತ್ತಮ ಪಾತ್ರಗಳ ಮೂಲಕ ಮತ್ತೆ ಮತ್ತೆ ತಲುಪಲಿ. ನಾನು ಮನೋಹರ್ ಸರ್ ಮತ್ತೆ ಒಂದು ಸಿನಿಮಾ ಯಾವ ಥರ ಮಾಡಲಿ, ಸಾಕತ್ತಾಗಿ ಏನು ಹೇಳ್ತೀರಿ ಸರ್? ಮಾಡಬೇಕು, ಅದಕ್ಕೆ ನಿಜವಾದ ಪ್ರೊಡ್ಯೂಸರ್ ನನಗೆ ಸಿಗಲಿ. ವೀಕ್ಷಕರೇ, ನಿಮ್ಮ ಪ್ರೋತ್ಸಾಹ, ಒಂದು ಪ್ರೀತಿ ನಿರಂತರವಾಗಿದ್ದರೆ ಖಂಡಿತ ನಿಮ್ಮ ಆಸೆಗಳು ಈಡೇರುತ್ತೆ. ಅದಕ್ಕೆ ನಮ್ಮ ಶುಭ ಕೋರಿಕೆ ಇದ್ದೇ ಇದೆ ಸರ್. ನೀವು ಖಂಡಿತ ಮುಂದೆ ಬರಲೇಬೇಕು. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು, ಅಮ್ಮ ನಾನು ಫೇಲ್ ಆದೆ ಅಮೇರಿಕಾ ಪಾಲಾದೆ, ಅಮ್ಮ ನಾನು ಸೇಲ್ ಆದೆ ಅಮೇರಿಕಾ ಪಾಲಾದೆ, ಎಂತೆಂಥ ಹಾಡುಗಳ ಮೂಲಕ ಇವತ್ತು ನಮ್ಮ ಮನಸ್ಸಿನಲ್ಲೆಲ್ಲ ಹಚ್ಚ ಹಸಿರಾಗಿರೋ ಕಾಶಿನಾಥ್ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಪಾತ್ರಗಳನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅವ್ರ ಸಿನಿಮಾಗಳನ್ನ
ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸಿನಿಮಾಗಳ ಮೂಲಕ ಅವರು ಸಾಮಾಜಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಕೂಡ ಬಿಟ್ಟೋಗಿದ್ದಾರೆ. ಅದನ್ನು ಕೂಡ ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕು. ಅವ್ರ ಸಿನಿಮಾಗಳನ್ನ ಮತ್ತೆ ಈಗ ಪುನಃ ನಾವು ಅವ್ರು ಇಲ್ದಿರೋ ಈ ಸಂದರ್ಭದಲ್ಲಿ ಸಿನಿಮಾಗಳು ನೋಡಬೇಕು. ಅವ್ರ ಮಾನವೀಯ ಮೌಲ್ಯಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಸಲ ಏನು ನಾವು ಸಾಹಿತ್ಯದಲ್ಲಿ ಮರುವುದು ಅಂತ ಹೇಳ್ತೀವಿ. ಇವತ್ತು ಸಿನಿಮಾಗಳನ್ನ, ಕಾಶಿನಾಥ್ ಸಿನಿಮಾಗಳನ್ನ ಮತ್ತೆ ಪುನಃ ನೋಡಿದಾಗ ಅವರ ಅಂತರ್ಗತ ಏನು ಉದ್ದೇಶ ಇತ್ತು, ಯಾವ ನೆಲೆಗಟ್ಟಿನಲ್ಲಿ ಅವರು ಆ ಸಿನಿಮಾನ ಕಟ್ಟಿಕೊಟ್ರು, ಇಂತಿಂಥ ಕಲಾವಿದರನ್ನ, ಸಂಗೀತ ನಿರ್ದೇಶಕರನ್ನೆಲ್ಲ ಬೆಳೆಸಿದ್ರು ಮನೋಹರ್ ಸರ್ ಮತ್ತು ನಮ್ಮ ಅಭಿನಯ ಮೇಡಮ್ ಅಂತವ್ರನ್ನ ಅಂತ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ಸರ್ ಇರಬೇಕಾಗಿತ್ತು, ಇಲ್ಲ ಈ ಕಾರ್ಯಕ್ರಮದ ಮೂಲಕ ನಾವು ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸ್ತಿದ್ದೀವಿ. ನುಡಿ ನಮನ ಅಂತ ಹೇಳ್ಬೋದು, ಕಾರ್ಯಕ್ರಮದ ಈ ವಿಡಿಯೋ ನಮನ ಅಂತ ಹೇಳ್ಬೋದು. ಸರ್ ನಿಮ್ಮನ್ನು ಮರೆಯೋಂಗಿಲ್ಲ ಸರ್. ನಾವು ಕನ್ನಡ ಚಿತ್ರರಸಿಕರು, ಪ್ರೇಕ್ಷಕರು ತುಂಬ ಪುಣ್ಯ ಮಾಡಿದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು ನೋಡ್ತಿದ್ದೀವಿ. ಯೂಟ್ಯೂಬಲ್ಲಿ ಅದು ಪರ್ಮನೆಂಟ್ ಆಗಿದೆ, ಶಾಶ್ವತವಾಗಿ. ಹೊಸ ಸಿನಿಮಾಗಳು ಬಂದರೂ ಕೂಡ ನಿಮ್ಮ ಸಿನಿಮಾಗಳನ್ನ ಮರಿತಾ ಇಲ್ಲ. ಖಂಡಿತ ಎಲ್ಲರೂ ನೋಡ್ತಿದ್ದಾರೆ. ನಿಮ್ಮ ಅಭಿಮಾನಿಗಳು ಇವತ್ತು ನಿಮಗೆ ಹುಟ್ಟೆ ಹಬ್ಬದ ಶುಭಾಶಯಗಳನ್ನ ಕೋರ್ತಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಭಿನಯ ಮೇಡಮ್ ಹೇಳಿದ್ದಾರೆ, ಮನೋಹರ್ ಸರ್ ನಿಮಗೆ ಹುಟ್ಟೆ ಹಬ್ಬದ ಶುಭಾಶಯ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಗಣೇಶ್ ನಿಮಗೆ ಹುಟ್ಟುಹಬ್ಬದ ಶುಭಾಶಯ ಸರ್. ನಮ್ಮ ನೆಲಮಂಗಲ ವೀಕ್ಷಕರ ಪರವಾಗಿ ಕೂಡ ನಿಮಗೆ ಹುಟ್ಟುಹಬ್ಬದ ಶುಭಾಶಯ. ನಿಮ್ಮ ಆತ್ಮಕ್ಕೆ ಸದ್ಗತಿ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ನಿಮ್ಮೆಲ್ಲರ ದೊಡ್ಡ ನಿರ್ದೇಶಕರ, ಚಿತ್ರ ಸಾಹಿತಿಗಳ, ಸಂಗೀತ ನಿರ್ದೇಶಕರ ಈ ಕನ್ನಡ ಕಟ್ಟುವಿಕೆಯಲ್ಲಿ ನಿಮ್ಮ ಪಾತ್ರ ಮಹತ್ವದ್ದು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಈಗ ಮಂಗಳ ಆಡ್ತಾ ಇದ್ದೀವಿ ಸರ್. ಮೇಡಮ್, ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ ಮನೋಹರ್ ಸರ್ ತುಂಬ ಧನ್ಯವಾದಗಳು. ಧನ್ಯವಾದಗಳು.